ದೇಶದ ಕುಖ್ಯಾತ ಉಗ್ರನ ಜೊತೆಗೆ ಕುಳಿತು ಅವನಿಗೆ ಸಂಶಯವೇ ಬರದಂತೆ ಕೊಂದು ಮುಗಿಸೋದು ಅಷ್ಟು ಸುಲಭದ ಮಾತ. ಈಗ ಧುರಂಧರ್ ಫಿಲಂ ನೋಡಿರುವ ನಿಮಗೆ ಇದು ಹೊಸತನಿಸಬಹುದು, ಆದರೆ ಈ ಕೆಲಸಗಳನ್ನ ನಮ್ಮ ಏಜೆಂಟ್ಗಳು ಮಾಡ್ತಾನೆ ಬರ್ತಿದ್ದಾರೆ. ಅಂಥ ಏಜೆಂಟ್ನ ರಿಯಲ್ ಸ್ಟೋರಿನೂ ಒಮ್ಮೆ ಕೇಳಿ. ಅದು 1983ನೇ ಇಸವಿಯ ಜೂನ್ ತಿಂಗಳು, ಸ್ಥಳ ಅಮೃತ್ಸರ್. ರಾತ್ರಿ 12 ಗಂಟೆ. ಗೋಲ್ಡನ್ ಟೆಂಪಲ್ನ ಒಳಗೆ ಅಕಾಲ್ ತಖ್ತನ ಕತ್ತಲೆಯ ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದ. ಆತನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ಆತನ ಮುಖ, ಹೆಸರು ಯಾವ ದಾಖಲೆಗಳಲ್ಲೂ ಇರಲಿಲ್ಲ. ಅವನ ಅಸ್ತಿತ್ವವನ್ನ ಭಾರತ ಸರ್ಕಾರ ಅಧಿಕೃತವಾಗಿ ಎಂದಿಗೂ ಒಪ್ಪಿಕೊಂಡಿರಲಿಲ್ಲ. ಆದರೆ ಆತ ಗೋಲ್ಡನ್ ಟೆಂಪಲಿನ ಅಕಾಲ್ ತಖ್ತನ ಕತ್ತಲೆಯ ಮೂಲೆಯಲ್ಲಿದ್ದ. ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆಯ ಪಕ್ಕದಲ್ಲೇ ಕುಳಿತು ಭಾರತದ ಇಂಟೆಲಿಜೆನ್ಸ್ ಬ್ಯೂರೋಗೆ ರಿಪೋರ್ಟ್ ಮಾಡ್ತಿದ್ದ. ನೀವೇ ಯೋಚಿಸಿ ನೋಡಿ, ಪ್ರಪಂಚದ ಅತ್ಯಂತ ಅಪಾಯಕಾರಿ ಉಗ್ರಗಾಮಿ ನಾಯಕನ ಆಂತರಿಕ ವಲಯದಲ್ಲಿ ಭಾರತದ ಸ್ಪೈ ಅಂದ್ರೆ ಗೂಢಚಾರ ಕೂತಿದ್ದ. ಒಂದೇ ಒಂದು ತಪ್ಪು ಮಾತು, ಒಂದೇ ಒಂದು ಅನುಮಾನ, ಒಂದು ಕ್ಷಣದ ಎಡವಟ್ಟು, ಆತನ ಜೀವವೇ ಹೋಗ್ತಿತ್ತು. ಹಾಗಾದ್ರೆ ಆತ ಏನನ್ನ ರಿಪೋರ್ಟ್ ಮಾಡಿದ? ಆತ ರಿಪೋರ್ಟ್ ಮಾಡಿದ್ದನ್ನ ಕೇಳಿ ನವದೆಹಲಿ ಮಾಡಿದ್ದಾದ್ರೂ ಏನು? ಮತ್ತು ಆ ಗೂಢಚಾರನ ಎಚ್ಚರಿಕೆ ನಿಜಕ್ಕೂ ನಮ್ಮ ಸರ್ಕಾರ ಕೇಳಿಸಿಕೊಳ್ತಾ? ಇದ್ಯಾವುದೂ ಫಿಲಮ್ಮಿನ ಕಥೆಯಾಗಿರಲಿಲ್ಲ. ಇದು ನಮ್ಮ ದೇಶದ ಅತ್ಯಂತ ನೋವಿನ ಅಧ್ಯಾಯದ ಕರಾಳ ಸತ್ಯವಾಗಿತ್ತು. ಆದರೆ ಫ್ರೆಂಡ್ಸ್, ಈ ಕಥೆ ಅರ್ಥವಾಗಬೇಕಾದ್ರೆ ನಾವು 10 ವರ್ಷ ಹಿಂದೆ ಹೋಗಬೇಕು. ಸ್ಥಳ ಪಂಜಾಬ್, ಭಾರತದ ಹಸಿರು ಕ್ರಾಂತಿಯ ರಾಜ್ಯ. ಭತ್ತ ಬೆಳೆದು ದೇಶಕ್ಕೆ ಅನ್ನ ಕೊಡುವ ನಾಡು. ಆದರೆ ಈ ನಾಡಿನ ಒಳಗೆ ಒಂದು ಕಿಡಿ ಹತ್ತಿಕೊಳ್ಳುತ್ತಿತ್ತು. ಆನಂದಪುರ್ ಸಾಹಿಬ್ ನಿರ್ಣಯ, ಪ್ರತ್ಯೇಕ ಖಾಲಿಸ್ತಾನ್ ದೇಶದ ಬೇಡಿಕೆ. ಇದು ಪ್ರಾರಂಭದಲ್ಲಿ ಕೇವಲ ರಾಜಕೀಯ ಚಳುವಳಿ ಮಾತ್ರವಾಗಿತ್ತು, ಅಕಾಲಿದಳ್ ಮತ್ತು ಕಾಂಗ್ರೆಸ್ ನಡುವಿನ ಅಧಿಕಾರ ಜಗಳ. ಆದರೆ ಈ ಜಗಳದ ಮಧ್ಯೆ ಪಾಕಿಸ್ತಾನದ ISI ಭಾರತದ ಒಬ್ಬ ಮನುಷ್ಯನನ್ನ ಐಡೆಂಟಿಫೈ ಮಾಡಿತ್ತು. ಆತನೇ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ. ಫರೀದ್ಕೋಟ್ ಜಿಲ್ಲೆಯ ಒಬ್ಬ ಧಾರ್ಮಿಕ ಬೋಧಕ. ಸರಳ ಭಾಷೆ, ಕೋಪದ ಮಾತು, ಸಿಖ್ ಯುವಕರಲ್ಲಿ ಅಪಾರ ಪ್ರಭಾವ. ISI ಕಂಡದ್ದೇ ಇವನೇ ನಮ್ಮ ಆಯುಧವೆಂದು. ನಿಮಗಿದು ಗೊತ್ತೇ? ಆರಂಭದಲ್ಲಿ ಕಾಂಗ್ರೆಸ್ ಕೂಡ ಭಿಂದ್ರನ್ವಾಲೆಯನ್ನ ಅಕಾಲಿದಳದ ವಿರುದ್ಧ ಬಳಸಿಕೊಳ್ಳಲು ಪ್ರಯತ್ನಿಸಿತ್ತಲ್ಲ, ಭರಪೂರವಾಗಿ ಬಳಸಿಕೊಂಡೇ ಬಿಟ್ಟಿತ್ತು. ಇದೆಲ್ಲ ಕಾಂಗ್ರೆಸ್ಸಿನ ರಾಜಕೀಯ ಆಟವಾಗಿತ್ತು. ಆದರೆ ಈ ಆಟ ಬಹುಬೇಗ ಕೈತಪ್ಪಿ ಹೋಯಿತು. 1978ರ ನಂತರ ಭಿಂದ್ರನ್ವಾಲೆ ಬೇರೆಯದೇ ಆಯಾಮ ತಾಳಿದ. ಶಸ್ತ್ರಾಸ್ತ್ರಗಳು ಲೋಡ್ಗಟ್ಟಲೆ ಹರಿದು ಬಂದವು, ಹತ್ಯೆಗಳು ಶುರುವಾದವು. ಇದರ ಹಿಂದೆ ಇದ್ದದ್ದು ಪಾಕಿಸ್ತಾನದ ISIನಿಂದಲೂ ಅಪಾರ ಪ್ರಮಾಣದ ಹಣ ಹರಿದು ಬಂತು. ಈ ವಿಷಯ ಅರಿವಿಗೆ ಬರುತ್ತಲೇ ಭಾರತ ಇಂಟೆಲಿಜೆನ್ಸ್ ಬ್ಯೂರೋ ಎಚ್ಚೆತ್ತಿತ್ತು. ಅದು 1980ರ ದಶಕದ ಆರಂಭ. ಆಗ ಪಂಜಾಬ್ನಲ್ಲಿ ನಡೆಯುತ್ತಿದ್ದ ಘಟನೆಗಳ ಪ್ರಮಾಣ ಅರ್ಥ ಮಾಡಿಕೊಳ್ಳಿ. 1981ರಲ್ಲಿ ಪಂಜಾಬ್ ಕೇಸರಿ ಪತ್ರಿಕೆಯ ಮಾಲೀಕ ಲಾಲಾ ಜಗತ್ ನಾರಾಯಣ್ ಹತ್ಯೆಯಾಗ್ತಾರೆ. 1982ರಲ್ಲಿ DIG ಅತ್ವಾಲನ್ನ ಗೋಲ್ಡನ್ ಟೆಂಪಲ್ನ ಆವರಣದಲ್ಲೇ ಹತ್ಯೆ ಮಾಡಲಾಗುತ್ತೆ. ಪ್ರತಿ ತಿಂಗಳು ಹಿಂದೂ ವ್ಯಾಪಾರಿಗಳು, ಪೊಲೀಸ್ ಅಧಿಕಾರಿಗಳು, ನಿರಪರಾಧಿಗಳ ಹತ್ಯೆ. 1983ರ ಹೊತ್ತಿಗೆ ಪ್ರತಿದಿನ ಸರಾಸರಿ 3 ರಿಂದ 4 ಜನ ಸಾಯುತ್ತಿದ್ದರು. ಅತ್ತ ಭಿಂದ್ರನ್ವಾಲೆ ಅಮೃತ್ಸರ್ನ ಗೋಲ್ಡನ್ ಟೆಂಪಲ್ ಒಳಗೆ ಅಡಗಿ ಕುಳಿತಿದ್ದ. ಧಾರ್ಮಿಕ ಸ್ಥಳವಾದ್ದರಿಂದ ಪೊಲೀಸ್ ಒಳಗೆ ಹೋಗೋಕೆ ಸಾಧ್ಯವಿರಲಿಲ್ಲ. ಅರೆಸ್ಟ್ ಕೂಡ ಮಾಡಲಾಗದ ಸ್ಥಿತಿ. ಆತನನ್ನ ಮುಟ್ಟಲೂ ಸಾಧ್ಯವಾದ ಸ್ಥಿತಿ ಪೊಲೀಸರದ್ದಾಗಿತ್ತು. ಆದರೆ ಅವನ ಆಂತರಿಕ ಸಂಗತಿ ತಿಳಿಯಬೇಕಿತ್ತು. ಎಷ್ಟು ಶಸ್ತ್ರಾಸ್ತ್ರಗಳಿವೆ? ಆತನ ಜೊತೆ ಎಷ್ಟು ಉಗ್ರರಿದ್ದಾರೆ? ISI ಜೊತೆ ಹೇಗೆ ಸಂಪರ್ಕ? ಯಾರು ಹಣ ಕೊಡ್ತಿದ್ದಾರೆ? ಮುಂದಿನ ದಾಳಿ ಎಲ್ಲಿ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಾದ್ರೆ ಗೋಲ್ಡನ್ ಟೆಂಪಲ್ ಒಳಗೆ ಒಬ್ಬ ಮನುಷ್ಯ ಹೋಗಲೇಬೇಕಿತ್ತು. ಆತನ ಪಕ್ಕದಲ್ಲೇ ಕುಳಿತು ಮಾತನಾಡಬೇಕಿತ್ತು. ಆತನ ನಂಬಿಕೆ ಗಳಿಸಬೇಕಿತ್ತು. ಅಷ್ಟೇ ಅಲ್ಲದೆ ಅಲ್ಲಿಂದ ಜೀವಂತವಾಗಿ ವಾಪಸ್ ಹಿಂದಿರುಗಬೇಕಾಗಿತ್ತು. ಇದು ಅಸಾಧ್ಯದ ಕೆಲಸ. ಆದರೆ ಇಂಟೆಲಿಜೆನ್ಸ್ ಬ್ಯೂರೋ ಈ ಕೆಲಸಕ್ಕಾಗಿ ಒಬ್ಬನ್ನ ಕಳಿಸೇ ಬಿಡಿತು. ಆ ಏಜೆಂಟ್ನ ನಿಜ ಹೆಸರು ಇಂದಿಗೂ ಗೌಪ್ಯ. ಯಾವುದೋ ಫಿಲಮ್ಮಿನ ಕಥೆಯಾಗಿರಲಿಲ್ಲ. ಇದು ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ರಚಿಸಿದ ನಿಜವಾದ ಅಂಡರ್ ಕವರ್ ಆಪರೇಷನ್ ಆಗಿತ್ತು. ಅವನನ್ನ ಈ ಆಪರೇಷನ್ನಲ್ಲಿ ಸೋರ್ಸ್ ಎಂದೇ ಕರೆಯಲಾಗಿದೆ. ಅವನು ಸಿಖ್ ಧರ್ಮದ ಆಳವಾದ ಜ್ಞಾನ ಹೊಂದಿದ್ದ. ಗುರುಮುಖಿ ಲಿಪಿ ಓದಿಕೊಂಡಿದ್ದ. ಪಂಜಾಬಿ ಭಾಷೆ ನಿರರ್ಗಳವಾಗಿ ಮಾತನಾಡುತ್ತಿದ್ದ. ಮತ್ತು ಅವನ ಕವರ್ ಸ್ಟೋರಿ ಅಂದರೆ ಆತ ಒಬ್ಬ ಅಮೃತ್ಸರ್ನ ಒಬ್ಬ ಶ್ರದ್ಧಾಲು ಸಿಖ್ ಭಕ್ತ, ಭಿಂದ್ರನ್ವಾಲೆಯ ಖಾಲಿಸ್ತಾನ್ ಹೋರಾಟಕ್ಕೆ ಸಹಾನುಭೂತಿ ಇರುವ ಯುವಕ. ನೀವೇ ಯೋಚಿಸಿ ನೋಡಿ, ಸ್ವಲ್ಪ ಎಚ್ಚರ ತಪ್ಪಿದರೂ ನಿಂತ ಜಾಗದಲ್ಲೇ ಸತ್ತೇ ಹೋಗುವ ಪರಿಸ್ಥಿತಿ. ಪ್ರತಿ ಮಾತನ್ನು ಅಳೆದು ತೂಗಿ ಆಡಬೇಕು, ಪ್ರತಿ ಭಾವನೆ ನಿಯಂತ್ರಿಸಬೇಕು. ನಿದ್ದೆ ಮಾಡುತ್ತಿದ್ದರೂ ಎಚ್ಚರವಾಗಿರಬೇಕಾದಂಥ ನಿಯಂತ್ರಣ. ಆತ ನಿಧಾನವಾಗಿ ತಿಂಗಳುಗಟ್ಟಲೆ ಭಿಂದ್ರನ್ವಾಲೆಯ ವಿಶ್ವಾಸ ಗಳಿಸಿದ. ಭಿಂದ್ರನ್ವಾಲೆಯ ಆ ನೆಟ್ವರ್ಕ್ನ ಒಳಗೆ ಸೇರಿಕೊಂಡು ಬಿಟ್ಟ. ಅಕಾಲ್ ತಖ್ತ್ನ ಒಳಗಿನ ಸಭೆಗಳಲ್ಲಿ ಕುಳಿತ. ಮತ್ತು ಆತ ಅಲ್ಲಿ ಕಂಡದ್ದನ್ನ, ಕೇಳಿಸಿಕೊಂಡದ್ದೆಲ್ಲವನ್ನ ಎನ್ಕ್ರಿಪ್ಟೆಡ್ ಸಂದೇಶಗಳ ಮೂಲಕ ದೆಹಲಿಗೆ ರವಾನಿಸೋಕೆ ಶುರು ಮಾಡಿದ. ಆದರೆ ಆತ ಅಲ್ಲಿ ಕಂಡ ವಾಸ್ತವ ಮಾತ್ರ ಅತೀ ಭಯಂಕರವಾಗಿತ್ತು. ಫ್ರೆಂಡ್ಸ್, ಆ ಏಜೆಂಟ್ ರಿಪೋರ್ಟ್ ಮಾಡಿದ ಸಂಗತಿಗಳನ್ನ ಒಮ್ಮೆ ಕೇಳಿದ್ರೆ ಎಂಥವರಿಗೂ ನಡುಗು ಹುಟ್ಟಿತ್ತು. ಅಕಾಲ್ ತಖ್ತನ ಒಳಗೆ ಆಟೋಮ್ಯಾಟೆಡ್ ಶಸ್ತ್ರಾಸ್ತ್ರಗಳ ದೊಡ್ಡ ಶೇಖರಣೆ, AK-47 ಅಸಾಲ್ಟ್ ರೈಫಲ್ಗಳು, LMGಗಳು, ರಾಕೆಟ್ ಲಾಂಚರ್ಗಳು, ಮದ್ದುಗುಂಡುಗಳ ಸ್ಟಾಕ್, ಗೋಲ್ಡನ್ ಟೆಂಪಲ್ ಕಾಂಪ್ಲೆಕ್ಸ್ನ ವಿವಿಧ ಭಟ್ಟಡಗಳಲ್ಲಿ ಗನ್ಮೆನ್ ನಿಯೋಜನೆ, ಸ್ನೈಪರ್ ಪಾಯಿಂಟ್ಗಳ ಸ್ಥಾಪನೆ, ಅಂಡರ್ಗ್ರೌಂಡ್ ಮಾರ್ಗಗಳ ನಿರ್ಮಾಣ ಮತ್ತು ISIನಿಂದ ನಿಕಟ ಸಂಪರ್ಕ. ನೇಪಾಳ ಮತ್ತು ಬಾಂಗ್ಲಾದೇಶ್ ಮಾರ್ಗದ ಮೂಲಕ ಪಾಕಿಸ್ತಾನದಿಂದ ಹಣ ಮತ್ತು ವೆಪನ್ಸ್ ಸ್ಮಗ್ಲಿಂಗ್. ಈ ವರದಿಗಳು IB ಮುಖ್ಯಸ್ಥರ ಟೇಬಲ್ಗೆ ತಲುಪಿದವು. ಅಲ್ಲಿಂದ ಕೇಂದ್ರ ಗೃಹ ಸಚಿವಾಲಯಕ್ಕೆ.
ಅಲ್ಲಿಂದ ಪ್ರಧಾನಮಂತ್ರಿ ಕಚೇರಿಗೆ. ಇದೆಲ್ಲ ಗೊತ್ತಾದ ಮೇಲೂ ದೆಹಲಿ ಎಚ್ಚೆಂದುಕೊಂಡ. ಇಲ್ಲೇ ನೋಡಿ ನಮ್ಮ ಕಥೆಯ ಅತ್ಯಂತ ನೋವಿನ ಅಂಶ ಬೆಳಕಿಗೆ ಬರುವುದು. ಫ್ರೆಂಡ್ಸ್, 1983ರಿಂದ 1984ರವರೆಗೆ ಗೋಲ್ಡನ್ ಟೆಂಪಲ್ ಒಳಗಿನ ವೆಪನ್ಸ್ಗಳ ಪ್ರಮಾಣ ಹೆಚ್ಚಾಗುತ್ತಿದೆ. ಭಿಂದ್ರನ್ವಾಲೆ ಈಗ ಭಾರತದ ಸರ್ಕಾರದ ಯಾವುದೇ ಸಂಧಾನಕ್ಕೂ ಸಿದ್ಧನಿಲ್ಲ. ಮಿಲಿಟರಿ ಆಪರೇಷನ್ ಅನಿವಾರ್ಯ ಎಂದು ಐಬಿ ದಿನಂಪ್ರತಿ ಎಚ್ಚರಿಕೆ ನೀಡುತ್ತಾನೇ ಇತ್ತು. ಆದರೆ ಕಾಂಗ್ರೆಸ್ ತಾನೇ ಬೆಳೆಸಿದ ಕೂಸಿನ ಅಂದರೆ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆಯ ಬಗ್ಗೆ ಸ್ವಲ್ಪ ಮಮಕಾರ ಹೆಚ್ಚೇ ಇತ್ತು. ಆದರೆ ರಾಜಕೀಯ ಒತ್ತಡ ಬೇರೆಯದೇ ಇತ್ತು. ಚುನಾವಣೆ ಬರೋದಿತ್ತು. ಪಂಜಾಬ್ನಲ್ಲಷ್ಟೇ ಯಾಕೆ, ದೇಶಾದ್ಯಂತ ಇರೋ ಸಿಖ್ ವೋಟ್ಗಳು ಮುಖ್ಯವಾಗಿತ್ತು. ಗೋಲ್ಡನ್ ಟೆಂಪಲ್ ಮೇಲೆ ಮಿಲಿಟರಿ ಆಪರೇಷನ್ ಮಾಡಿದ್ರೆ ಪೊಲಿಟಿಕಲ್ ಸೂಸೈಡ್ ಅನ್ನೋದು ದೆಹಲಿಯ ಲೆಕ್ಕಾಚಾರವಾಗಿತ್ತು. ಇದರ ಸಲುವಾಗಿ ತಿಂಗಳುಗಟ್ಟಲೆ ಮುಂಡು ನಿರ್ಧಾರದಿಂದ ಉಗ್ರರ ವಿರುದ್ಧ ಕಾರ್ಯಾಚರಣೆಗೂ ಅಡ್ಡಿಯಾಗ್ತಾಲೇ ಇತ್ತು. ಆದರೆ ಐಬಿ ಕಳಿಸಿದ ನಮ್ಮ ಏಜೆಂಟ್ ಮಾತ್ರ ಕಾಯ್ತಾಲೇ ಇದ್ದ. ಅಲ್ಲಿನ ಆಗುಹೋಗುಗಳ ಬಗ್ಗೆ ರಿಪೋರ್ಟ್ ಮಾಡ್ತಾಲೇ ಇದ್ದ. ದಿನಂಪ್ರತಿ ಅಪಾಯ ಹೆಚ್ಚಾಗ್ತಾನೇ ಇತ್ತು. ಒಳಗೆ ಅನುಮಾನದ ವಾತಾವರಣ ಶುರುವಾಯಿತು. ಭಿಂದ್ರನ್ವಾಲೆ ತನ್ನ ಸರ್ಕಲ್ನಲ್ಲಿ ಒಬ್ಬ ಗೂಢಚಾರ ಇದ್ದಾನೆ ಎಂದು ಅನುಮಾನಿಸಲು ಶುರು ಮಾಡಿದ. ಗೂಢಚಾರನ ಕವಲ್ ಯಾವ ಕ್ಷಣದಲ್ಲೂ ಬಹಿರಂಗವಾಗಿ ಬಿಡುವ ಸಾಧ್ಯತೆ ಇತ್ತು. ಇಷ್ಟಾದರೂ ದೆಹಲಿಯಲ್ಲಿ ಕೂತವಲು ಇನ್ನೂ ನಿರ್ಧಾರ ಮಾಡಿರಲಿಲ್ಲ. ಕೊನೆಗೂ ಬಂದೇ ಬಿಡ್ತು ಆ ಕ್ಷಣ. ಜೂನ್ 1, 1984. ಐಬಿ ಕೊನೆಯ ನಿರ್ಣಾಯಕ ವರದಿಯನ್ನ ಸಲ್ಲಿಸಿತು. ಆದರೆ ಅದಾಗಲೇ ಗೋಲ್ಡನ್ ಟೆಂಪಲ್ ಸಂಪೂರ್ಣ ಸಶಸ್ತ್ರ ಕೋಟೆಯಾಗಿ ಬಿಟ್ಟಿತ್ತು. 500ಕ್ಕೂ ಹೆಚ್ಚು ಸಶಸ್ತ್ರಾಜ್ಯರ ಖಾಲಿಸ್ಥಾನಿ ಉಗ್ರರು, ಅಂಡರ್ಗ್ರೌಂಡ್ ಬಂಕರ್ಗಳು, ಮೆಷಿನ್ ಗನ್ ನೆಸ್ಟ್ಗಳು. ಒಳಗೆ ಇರೋ ನಮ್ಮ ಏಜೆಂಟನ್ನ ಇನ್ನೂ ಅಲ್ಲಿ ಇಡಲಾಗದ ಸ್ಥಿತಿ. ಕೊನೆಗೂ ಇಂದಿರಾ ಗಾಂಧಿ ನಿರ್ಧಾರ ತೆಗೆದುಕೊಂಡರು. ಜೂನ್ 3ರ ರಾತ್ರಿ ನಮ್ಮ ಏಜೆಂಟನ್ನ ಅಂತೂ ಇಂತೂ ರಹಸ್ಯವಾಗಿ ಹೊರಗೆ ತರಲಾಯಿತು. ಜೂನ್ 4ರಂದು ಪಂಜಾಬ್ನಾದ್ಯಂತ ಕರ್ಫ್ಯೂ ಹೇರಲಾಯಿತು. ಮಾಧ್ಯಮ ಪ್ರವೇಶ ನಿಷೇಧ. ಜೂನ್ 5ರ ಮಧ್ಯರಾತ್ರಿ ಭಾರತೀಯ ಸೇನೆ ಮೂವ್ ಆಗೋಕೆ ಶುರು ಮಾಡಿತು. ಈ ಆಪರೇಷನ್ಗೆ ಕೊಟ್ಟ ಹೆಸರೇ ಆಪರೇಷನ್ ಬ್ಲೂ ಸ್ಟಾರ್. ಇಂಡಿಯನ್ ಆರ್ಮಿಯ ಆಪರೇಷನ್ ಶುರುವಾಯಿತು. ಈ ಕಾರ್ಯಾಚರಣೆಯಲ್ಲಿ ಸರಿಸುಮಾರು 83 ಭಾರತೀಯ ಸೈನಿಕರು ಹುತಾತ್ಮರಾದರೆಂದರೆ 250ಕ್ಕೂ ಹೆಚ್ಚು ಜನ ಯೋಧರು ಗಾಯಾಳುಗಳಾದರು. ಭಿಂದ್ರನ್ವಾಲೆ ಮತ್ತು ಆತನ ಮುಖ್ಯ ಸಹಚರರು ಕೊಲ್ಲಲ್ಪಟ್ಟರು. ಗೋಲ್ಡನ್ ಟೆಂಪಲ್ ಮುಕ್ತವಾಯಿತು. ಆದರೆ ಭಾರತಕ್ಕೆ ಈ ಅದ್ಭುತ ಗೆಲುವು ಸಿಕ್ಕಿದ್ದು ಮಾತ್ರ ಆ ಅನ್ನೋನ್ ಏಜೆಂಟ್ ಗೋಲ್ಡನ್ ಟೆಂಪಲ್ನ ಒಳಗೆ ಕಳೆದ ತಿಂಗಳುಗಳ ಕಾಲ ಮಾಡಿದ ಆ ಕೆಲಸದಿಂದ. ಇಂದ್ರಧನುಷ್ಯನಂತಹ ಗುಪ್ತ ಮಾಹಿತಿಯಿಂದ, ವೆಪನ್ಸ್ಗಳಿರುವ ಮ್ಯಾಪ್ನಿಂದ, ಬಂಕರ್ಗಳ ವಿವರಣೆಯಿಂದ. ಆದರೆ ಇಷ್ಟೆಲ್ಲ ಮಾಡಿದರೂ ಆತನ ಹೆಸರು, ಆತನ ಮುಖ ಎಲ್ಲೂ ಹೊರಬರಲಿಲ್ಲ. ಆತನ ಹೆಸರು ಯಾವ ಪ್ರಶಸ್ತಿಗಳ ಪಟ್ಟಿಯಲ್ಲೂ ಇರಲಿಲ್ಲ. ಈಗಲೂ ಇಲ್ಲ. ಗೆಳೆಯರೆ, ಈ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಆಪರೇಷನ್ ಬ್ಲೂ ಸ್ಟಾರ್ನ ನಂತರ ಅಕ್ಟೋಬರ್ 31, 1984 ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯ ಅಂಗರಕ್ಷಕರೇ ಅವರನ್ನ ಕೊಂದರು. ಧುರಂಧರ್ನಲ್ಲಿ ಬರುವ ಬದ್ಲಾ ಅಂದರೆ ಪ್ರತೀಕಾರಕ್ಕೆ ಪ್ರತೀಕಾರವೆಂಬಂತೆ ಗೋಲ್ಡನ್ ಟೆಂಪಲ್ನಲ್ಲಿ ಹರಿದ ರಕ್ತದ ಬದಲಿಗೆ ರಕ್ತ ಎಂಬಂತಾಗಿಬಿಟ್ಟಿತು. ಆದರೆ ಭಾರತ ಅಲ್ಲಿಗೇ ನಿಲ್ಲಲಿಲ್ಲ. ತಿಂಗಳುಗಳ ಕಾಲ, ವರ್ಷಗಳ ಕಾಲ ಐಬಿ ಮತ್ತು ರಾ ಖಾಲಿಸ್ಥಾನ್ ನೆಟ್ವರ್ಕ್ ಅನ್ನ ದೇಶ ವಿದೇಶಗಳಲ್ಲಿ ಹುಡುಕಿ ನಾಶ ಮಾಡಿತು. ಪಾಕಿಸ್ತಾನದ ISI ಕಳಿಸಿದ ಏಜೆಂಟ್ಗಳನ್ನು ನ್ಯೂಟ್ರಲೈಸ್ ಮಾಡಿತು. ಅವರ ಹಣದ ಮೂಲ ಮೊಟಕುಗೊಂಡು ನೆಟ್ವರ್ಕ್ ಒಡೆಯಿತು. ಖಾಲಿಸ್ಥಾನ್ ಆಂದೋಲನ 1990ರ ಹೊತ್ತಿಗೆ ಹಿಂದೆ ಸರಿಯಿತು. ಆದರೆ ನಮ್ಮ ದೇಶ ಮಾತ್ರ ಅತೀವ ನೋವನ್ನೊಂದಿದೆ ಹೊರತು ಉಗ್ರರೆದುರು ಮಣಿಯಲಿಲ್ಲ. ಭಾರತ ತಾಳ್ಮೆಯಿಂದ ಕಾದು ಬದಲಾ ತೆಗೆದುಕೊಂಡಿತು. ಫ್ರೆಂಡ್ಸ್, ಇಂದು ಗೋಲ್ಡನ್ ಟೆಂಪಲ್ನಲ್ಲಿ ಶಾಂತಿ ಇದೆ. ಲಕ್ಷಾಂತರ ಭಕ್ತರು ಪ್ರತಿದಿನ ಬರ್ತಾರೆ. ಅಮೃತ್ ಸರೋವರದ ನೀರು ಶಾಂತವಾಗಿ ಹರಿಯುತ್ತಿದೆ. ಆದರೆ ಆ ಶಾಂತಿಯ ಹಿಂದೆ ಒಬ್ಬ ಅಜ್ಞಾತ ಮನುಷ್ಯನ ತ್ಯಾಗವಿದೆ. ತನ್ನ ಹೆಸರನ್ನು ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿ ದೇಶಕ್ಕಾಗಿ ಕೆಲಸ ಮಾಡಿದ ಗೂಢಚಾರನ ಧೈರ್ಯವಿದೆ. ಆತನ ಹೆಸರು ಗೊತ್ತಿಲ್ಲ. ಆತನ ಮುಖ ಹೇಗಿದೆ, ಆತನ ಕುಟುಂಬದ ಬಗ್ಗೆ ಈಗಲೂ ನಮಗೆ ಗೊತ್ತಿಲ್ಲ. ಆದರೆ ನಿಮ್ಮ ಈ ದೇಶ ಇಂದಿಗೂ ಇಷ್ಟು ಗಟ್ಟಿಯಾಗಿ ನಿಂತಿರೋದೇ ಅಂಥ ಅನಾಮಿಕ ವೀರರ ಕಾರಣದಿಂದ. ಅಂತಹ ವೀರರ ಬಗ್ಗೆ ನಾವಿನ್ನೂ ಮೌನವಾಗಿರಬಾರದು. ಈ ಕಥೆ ಇನ್ನೂ ಹೆಚ್ಚು ಜನಕ್ಕೆ ತಲುಪಬೇಕು. ಆಪರೇಷನ್ ಬ್ಲೂ ಸ್ಟಾರ್ ಅನಿವಾರ್ಯವಾಗಿತ್ತೆ. ನಿಮ್ಮ ಅಭಿಪ್ರಾಯ ಹೇಳಿ. ಅಥವಾ ಇಂಟೆಲಿಜೆನ್ಸ್ ಎಚ್ಚರಿಕೆಗಳನ್ನು ಮೊದಲೇ ಕೇಳಿದ್ದರೆ ಇದನ್ನು ತಪ್ಪಿಸಬಹುದಿತ್ತೆ? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಈ ಕಥೆಗಳು ಮರೆಯಾಗಬಾರದು. ಇದೇ ರೀತಿಯ ಮತ್ತೊಂದು ರೋಚಕ ಸ್ಟೋರಿಗಳನ್ನು ತರ್ತಾನೆ ಇರ್ತೀವಿ. ಸೈನಿಂಗ್ ಆಫ್. ಜೈ ಹಿಂದ್.